ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂಡ್ಯ, ಡಾಕ್ಟರ್ ಪುತಿನ ಟ್ರಸ್ಟ್ ಮತ್ತು ಕೆಎಸ್ನ ಟ್ರಸ್ಟ್ ಪ್ರತಿಭಾಂಜಲಿ ಸುಗಮ ಸಂಗೀತ ಅಕಾಡೆಮಿ ವತಿಯಿಂದ ಡಾಕ್ಟರ್ ಎಚ್ಎಸ್ ವೆಂಕಟೇಶಮೂರ್ತಿ ಅವರ ಪುಷ್ಪನಮನ, ನುಡಿನಮನ, ಗೀತನಮನ, ನೃತ್ಯ ನಮನ ಮತ್ತು ಜನ್ಮದಿನಾಚರಣೆ ಕಾರ್ಯಕ್ರಮ ಹಾಗೂ ಇಷ್ಟು ಕಾಲ ಒಟ್ಟಿಗಿದ್ದು ಸಮಾರಂಭ ಜರುಗಿತು. ಕಾರ್ಯಕ್ರಮವನ್ನು ಕೆಎಸ್ ನರಸಿಂಹಸ್ವಾಮಿ ಟ್ರಸ್ಟ್ ಅಧ್ಯಕ್ಷ ಕಿಕ್ಕೇರಿ ಕೃಷ್ಣಮೂರ್ತಿ ಉದ್ಘಾಟಿಸಿದರು. ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಮಾತನಾಡಿ, ಡಾಕ್ಟರ್ ಎಚ್ಎಸ್ ವೆಂಕಟೇಶಮೂರ್ತಿ ಶ್ರೀಮಂತರಲ್ಲದಿದ್ದರೂ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಶ್ರೀಮಂತಿಕೆ ತಂದುಕೊಟ್ಟ ಮೇರುಕವಿ ಎಂದು ಅಭಿಪ್ರಾಯಪಟ್ಟರು. ಎಚ್ಎಸ್ವಿ ಜೀವಂತವಾಗಿಲ್ಲದಿದ್ದರೂ ಅವರ ಭಾವಗೀತೆಗಳು ಕನ್ನಡ ಇರುವವರೆಗೂ ಜೀವಂತವಾಗಿರುತ್ತದೆ. ಅವರು ನುಡಿದಂತೆ ನಡೆದ ಕವಿಯಾಗಿದ್ದಾರೆ ಎಂದು ತಿಳಿಸಿದರು. ಎಚ್ಎಸ್ವಿಯವರು ನಮ್ಮ ಜೊತೆ ಇಲ್ಲ ಅಂತ ಹೇಳಿದ್ರೆ ಜೀವಂತವಾಗಿಲ್ಲ. ಆದರೆ ಅವರ ಸಾಹಿತ್ಯದ ಕೊಡುಗೆ, ಅದರಲ್ಲೂ ವಿಶೇಷವಾಗಿ ಈಗಾಗಲೇ ಪ್ರಸ್ತಾಪ ಮಾಡಿದಂತೆ ಕನ್ನಡ ಭಾಷೆ ಇರುವವರು ಕೂಡ ಬಿ ಆರ್ ಲಕ್ಷ್ಮಣರಾವ್ ಸರ್ ಅವರು ಹೇಳ್ತಾ ಇದ್ದರು, ಅವರ ಭಾವಗೀತೆಗಳು, ಅವರ ಕವಿತೆಗಳು ಕನ್ನಡ ಭಾಷೆ ಇರುವವರೆಗೂ ಕೂಡ ಶಾಶ್ವತವಾಗಿರುತ್ತೆ ಅಂತೇಳಿ ಅದನ್ನೇ ನಾನು ಕೂಡ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಪ್ರಾಯಶಃ ಇವತ್ತು ನಮ್ಮ ಜೊತೆ ಅಥವಾ ನಮ್ಮ ಮುಂದೆ ಎಚ್ಎಸ್ವಿಯವರು ಜೀವಂತವಾಗಿಲ್ಲ, ಆದರೆ ಅವರ ಸಾಹಿತ್ಯ ಜೀವಂತವಾಗಿರುತ್ತೆ. ಅದರಲ್ಲೂ ಕೂಡ ಭಾವಪೂರ್ಣವಾಗಿ ಅನೇಕ ಭಾವಗೀತೆಗಳನ್ನು ಕಟ್ಟಿದಂಥ ಕೀರ್ತಿ ಅವರಿಗೆ ಸಲ್ಲಬೇಕು. ಹಾಗಾಗಿ ಅವರ ಭಾವಗೀತೆಗಳು, ಅವರ ಕವಿತೆಗಳು ಶಾಶ್ವತವಾಗಿ ನಮ್ಮ ಜೊತೆ ಜೀವಂತವಾಗಿರುತ್ತೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತಿನ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ನೋಡಿದಂಥ ಒಂದು ನನ್ನ ವೈಯಕ್ತಿಕವಾದಂಥ ಅನುಭವದಲ್ಲಿ ಯಾವುದೇ ಕಾರ್ಯಕ್ರಮವನ್ನು ಮಾಡಿದರೂ ಕೂಡ ಪ್ರಾಯಶಃ ಎಚ್ಎಸ್ವಿಯವರ ಭಾವಗೀತೆ ಇಲ್ಲದೆ ಯಾವುದೂ ಕಾರ್ಯಕ್ರಮ ಇರೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ಹಾಗಾಗಿ ಅಷ್ಟು ಒಂದು ಮಹತ್ವವನ್ನು ಇರ್ತಕ್ಕಂಥದ್ದು. ಆ ದೃಷ್ಟಿಯಿಂದ ಇವತ್ತು ವಿಶೇಷವಾಗಿ ನಮ್ಮ ಆಧುನಿಕ ಜಗತ್ತಿನಲ್ಲಿ ಇವತ್ತು ಏನು ಮೊಬೈಲ್ ಸಂಸ್ಕೃತಿನಲ್ಲಿ ಅವೆಲ್ಲ ಮುಳುಗೋಗಿರುವಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಭಾವಗೀತೆಗಳು ಅಂತ ಹೇಳಿದ್ರೆ ಮೂಗು ಮುರಿಯವರೇ ಜಾಸ್ತಿ. ಯಾಕಪ್ಪ ಅಂದರೆ ನಮ್ಮ ಪಾಶ್ಚಾತ್ಯ ಸಂಸ್ಕೃತಿಯ ಜೊತೆಗೂಡಿ ಸಂಗೀತ ಬೇರೆ ಬೇರೆ ಲೋಕಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಭಾವಗೀತೆಗಳಿಗೆ ಹೆಚ್ಚು ಮಹತ್ವ ಮತ್ತು ಸ್ಥಾನ ಸಿಗ್ತಾ ಇಲ್ಲ. ಅಂಥದ್ರಲ್ಲೂ ಕೂಡ ವಿಶೇಷವಾಗಿ ಎಚ್ಎಸ್ವಿಯವರ ಕವಿತೆಗಳು ಮತ್ತು ಭಾವಗೀತೆಗಳು ಅಂತ ಹೇಳಿದ್ರೆ ಎಲ್ಲರೂ ಕೂಡ ಕಿವಿಯನ್ನು ಕೊಡುವಂಥ ಒಂದು ಸಂಸ್ಕೃತಿನ ನಾವೆಲ್ಲರೂ ಕಾಣ್ತಾ ಇದ್ದೀವಿ. ಸಾಕಷ್ಟು ಸಂಖ್ಯೆಯಲ್ಲಿ ತಾವೆಲ್ಲ ಬಂದಿದ್ದೀರಾ. ಹಾಗಾಗಿ ನನ್ನ ಪ್ರಕಾರ ಕನ್ನಡ ಸಾಹಿತ್ಯ ಎಚ್ಎಸ್ವಿಯವರು ಶ್ರೀಮಂತರಲ್ಲ. ಕಾರ್ಯಕ್ರಮದಲ್ಲಿ ಪ್ರಖ್ಯಾತ ಕವಿ ಬಿ.ಆರ್. ಲಕ್ಷ್ಮಣರಾವ್, ಚುಟುಕು ಕವಿ ಎಚ್. ಡುಂಡಿರಾಜ್, ಕರ್ನಾಟಕ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಡಾಕ್ಟರ್ ಜಯಪ್ರಕಾಶ ಗೌಡ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ, ಗಾಯಕ ಅಪ್ಪಗೆರೆ ತಿಮ್ಮರಾಜು, ಜಿಲ್ಲಾ ಕಸಾಪ ಮಾಜಿ ಅಧ್ಯಕ್ಷೆ ಮೀರಾ ಶಿವಲಿಂಗಯ್ಯ, ಸೌತ್ ಮಲ್ಟಿಪಲ್ ಕೌನ್ಸಿಲ್ ಉಪಾಧ್ಯಕ್ಷ ಕೆಟಿ ಹನುಮಂತು, ಡಾಕ್ಟರ್ ನಾಗರಾಜು ವಿ. ಬೈರಿ, ಪ್ರತಿಭಾಂಜಲಿ ಸುಗಮ ಸಂಗೀತ ಅಕಾಡೆಮಿಯ ಡೇವಿಡ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ನಂದೀಶ್ ಹಾಜರಿದ್ದರು. ಶ್ರೀ ನಂದಿಕೇಶ್ವರ ಭರತನಾಟ್ಯ ಕಲಾಶಾಲೆ ವಿದುಷಿ ಶೈಲಜಾ ನೃತ್ಯ ನಮನ ಸಲ್ಲಿಸಿದರು. ಮಂಡ್ಯ ನಗರ ವ್ಯಾಪ್ತಿಯ ಸರ್ಕಾರಿ ಪ್ರೌಢಶಾಲೆಯ ಸುಮಾರು 1,000 ವಿದ್ಯಾರ್ಥಿಗಳಿಗೆ ಉಚಿತ ಶಾಲಾ ಬ್ಯಾಗ್ಗಳನ್ನು ಮಂಡ್ಯ ಶಾಸಕ ರವಿಕುಮಾರ್ ಗೌಡ ಮಂಡ್ಯ ನಗರದ ಬಾಲಕಿಯರ ಸರ್ಕಾರಿ ಕಾಲೇಜು ಕಲ್ಲು ಕಟ್ಟಡ ಆವರಣದಲ್ಲಿ ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ವಿದ್ಯಾದಾನ ಎಲ್ಲ ದಾನಗಳಿಗೂ ಮಿಗಿಲಾದ ಪವಿತ್ರ ಕಾರ್ಯ. ಆ ಮಾತಿನಂತೆ ಕಳೆದ 10 ವರ್ಷಗಳಿಂದ ತಾಲೂಕಿನ ಸರ್ಕಾರಿ ಶಾಲೆಯ ಮಕ್ಕಳಿಗೆ ನೋಟ್ ಬುಕ್ ವಿತರಿಸಲಾಗಿತ್ತು. ಅದನ್ನು ವಿಸ್ತರಿಸಿ ಪ್ರಸ್ತುತ ಶಾಲಾ ಬ್ಯಾಗ್ ವಿತರಿಸುವ ಕಾರ್ಯ ಹಮ್ಮಿಕೊಳ್ಳಲಾಗಿದೆ ಎಂದರು. ಆರ್ಥಿಕವಾಗಿ ಹಿಂದುಳಿದವರ ಮಕ್ಕಳು ಹೆಚ್ಚಾಗಿ ಶಿಕ್ಷಣ ಪಡೆಯುವ ಸರ್ಕಾರಿ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳನ್ನು ಸಬಲರಾಗಿಸಿ ಶಿಕ್ಷಣವಂತರನ್ನಾಗಿ ಮಾಡುವ ಸದುದ್ದೇಶದಿಂದ ನೋಟ್ಬುಕ್ ಹಾಗೂ ಬ್ಯಾಗ್ ವಿತರಣೆ ಮತ್ತು ಪ್ರತಿಭಾವಂತ ಮಕ್ಕಳನ್ನು ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸುವ ಕಾರ್ಯ ಮಾಡಲಾಗುತ್ತಿದೆ ಎಂದರು.
ಇದೊಂದು ಪವಿತ್ರವಾದ ಕೆಲಸ, ವಿದ್ಯಾದಾನ ಮಹಾದಾನ ಅಂತ ಕರೀತಾರೆ. ಇವತ್ತು ನಾನು ರಾಜಕೀಯ ಜೀವನವನ್ನು ಆರಂಭಿಸಿದಾಗ ಇಡೀ ತಾಲೂಕಿನ ಎಲ್ಲ ಮಕ್ಕಳಿಗೂ ಸತತವಾಗಿ 10 ವರ್ಷ ನೋಟ್ ಪುಸ್ತಕವನ್ನ ಹಂಚ್ತಾ ಇದೆ. ಅದರಿಂದ ರಾಜಕಾರಣ ಮಾಡಬೇಕು ಅಂತಲ್ಲ, ಇದೊಂದು ಪವಿತ್ರ ಕೆಲಸ. ದಾನ ಧರ್ಮ ಮಾಡುವಂಥ ಸಂದರ್ಭಗಳಲ್ಲಿ ಮಕ್ಕಳಿಗೆ ವಿದ್ಯಾದಾನ ಮಾಡಿದ್ರೆ ಅವರು ಮತ್ತೆ ಓದಿ ವಿದ್ಯಾವಂತರಾಗಿ. ನಿನ್ನೆ ನಮ್ಮ ಹೊನ್ನಾಳಿಯಲ್ಲಿ ಒಂದು ಊರಿಗೆ ಭೇಟಿ ನೀಡಿದಾಗ ಒಬ್ಬ ತಾಯಿ ನನ್ನನ್ನು ಕೈ ಹಿಡಿದು ಎಳ್ಕೊಂಡವರು. ಅವ್ರದ್ದು ಪಾಪ ಮನೆ ನೀರು ಬಿಡುವಂಥ ಪರಿಸ್ಥಿತಿ ಇದೆ. ಆದರೆ ಅವ್ರ ಮಗ 4,000 ರ್ಯಾಂಕನ್ನು ನೀಟಲ್ಲಿ ಅವನು ಪಡೆದಿದ್ದ. ಆ ತಾಯಿಗೆ ಸ್ಕೂಲ್ ಫೀಸ್, ಕಾಲೇಜ್ ಫೀಸ್ ಕಟ್ಟಕ್ಕಿಲ್ಲ, ಬಟ್ ಅವ್ರಿಗೆ ಇಂಜಿನಿಯರಿಂಗ್ ಓದಬೇಕು ಅನ್ನೋ ಆಸೆ. ಅವರು ಟ್ರೈ ಮಾಡ್ತಾ ಇದ್ದಾರೆ. ನೀವೇನಾದ್ರು ದುಡ್ಡು ಕೊಡ್ತೀರಾ ಅಂದರೆ ಓದಿಸ್ತೀವಿ, ಇಲ್ಲ ಅಂದರೆ ನಮ್ಮ ಮಗನ ಇಲ್ಲಿ ಹೊಲ ಉಳೋನಾದ್ರೂ ಹೊಲ ಇಲ್ಲ, ಎಮ್ಮೆ ಇದೆ, ಅದನ್ನು ಕಾಯೋದಕ್ಕೆ ಹಾಕ್ಬೇಕಾಗುತ್ತೆ ಅಂತ ನಾನು ಅವ್ರ ಮನೆಯಲ್ಲೇ ಕೂತು ಹೇಳಿದೆ, ನಿಮ್ಮ ಮಗನಿಗೆ ಫೀಸ್ ಕಟ್ತೀನಿ, ಯಾವ ಕಾಲೇಜ್ ಅಂತ ಆಯ್ಕೆ ಮಾಡಿಕೊಂಬಾರಮ್ಮ, ಫೀಸ್ ಕಟ್ತೀನಿ. ಅದು ಈ ರೀತಿ ಹಲವಾರು ವಿದ್ಯಾರ್ಥಿಗಳು 4,000 ರ್ಯಾಂಕ್ ತಗೊಂಡಿದ್ದಾರೆ ಅಂದರೆ ಬಹಳ ಅಷ್ಟು ಬಡತನ, ಅಷ್ಟು ಕಷ್ಟದಲ್ಲಿ ಅದೊಂದು ನನ್ನ ತಾಲೂಕಿನಿಗೆ ಹೆಮ್ಮೆಯ ಮಾತು. ಇದನ್ನು ಯಾಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಿಮ್ಮಂಥ ನಿಮ್ಮ ಊರಲ್ಲಿ ಎಲ್ಲರೂ ಬಡವರು ಅಂತೀರಲ್ಲ, ನಿಮ್ಮ ತಂದೆ ತಾಯಿ ನಿಮ್ಮನ್ನ ಒಳ್ಳೆ ಕಾಲೇಜಲ್ಲಿ ಓದಿಸ್ಬೋದು. ಕೆಲವರಿಗೆ ಓದಿಸೋಕ್ಕೂ ದುಡ್ಡಿಲ್ಲದವರು ಇದ್ದಾರೆ, ಬಟ್ಟೆ ಕೊಡ್ಸೋಕ್ಕೂ ದುಡ್ಡಿಲ್ಲದವರು ಇದ್ದಾರೆ, ಊಟಕ್ಕೂ ದುಡ್ಡಿಲ್ಲದವರು ಇದ್ದಾರೆ, ದಿನನಿತ್ಯ ನಿಮಗೆ ಮಟನ್ ಚಿಕನ್ ಹಾಕುವಂಥ ತಂದೆ ತಾಯಿ ಕೂಡ ಇದ್ದಾರೆ. ಆದರೆ ಇಲ್ಲದೇ ಇರೋರಿಗೆ ಇದು ನೆನಪಾಗಲಿ ಅಂತೇಳಿ ಅವನ್ನ ವಿಂಗಡಣೆ ಮಾಡೋಕ್ಕಾಗಲ್ಲ, ಸಾಮೂಹಿಕವಾಗಿ ಕೊಡಬೇಕು ಅನ್ನೋ ಒಂದು ಕಾರ್ಯವನ್ನು ನಾನು ಇಟ್ಕೊಂಡಿದ್ದೀನಿ. ಇಡೀ ತಾಲೂಕಿನ ಎಲ್ಲ ಮಕ್ಕಳಿಗೂ ಈ ವರ್ಷದಿಂದ ಪ್ರತಿ ವರ್ಷ ಶಾಲಾ ಬ್ಯಾಗನ್ನು ಕೊಡುವಂಥ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ. ಇದನ್ನು ಪಡೆದು ನೀವು ಕೂಡ ಚೆನ್ನಾಗಿ ಓದಿ ವಿದ್ಯಾವಂತರಾಗಿ ಕೈ ತುಂಬ ಸಂಬಳವನ್ನು ತಗೊಂಡು ನಿಮ್ಮ ಕುಟುಂಬವನ್ನು ಸಾಕುವಂತರಾಗಿ, ನಿಮ್ಮ ಸ್ನೇಹಿತರು, ನಿಮಗೆ ಬಂಧು ಬಳಗದವರಿಗೆ ಯಾರಿಗೆ ದುಡ್ಡಿಲ್ಲ ಅವರಿಗೆ ಸಹಾಯ ಮಾಡುವಂಥ ಗುಣ ನಿಮ್ಮಲ್ಲೂ ಬರಲಿ. ನಾವು ಶಾಲೆಯಲ್ಲಿ ಓದಬೇಕಾದ್ರೆ ಈ ರೀತಿ ಆಗ್ತಾಯಿತ್ತು ಅನ್ನೋ ಭಾವನೆ ನಿಮ್ಮಲ್ಲೂ ಉಟ್ಕೊಳ್ಳಿ, ಆ ಸ್ಫೂರ್ತಿ ಬರಲಿ ಅನ್ನೋ ಕಾರಣಕ್ಕೆ ಈ ಕಾರ್ಯಕ್ರಮಗಳನ್ನು ಆಯೋಜನೆಯನ್ನ ಮಾಡಿದೆ. ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಕೆ. ನಾಗೇಶ್ ಮಾತನಾಡಿ, ಪ್ರತಿಭೆಗೆ ಪ್ರೋತ್ಸಾಹಿಸುವ ಶಾಸಕರ ಕಾರ್ಯ ಇತರರಿಗೆ ಮಾದರಿಯಾಗಿದ್ದು, ಜನಪರ ಕಾಳಜಿ, ಅಭಿವೃದ್ಧಿಯ ಮುನ್ನೋಟದಿಂದ ಹಲವು ಯೋಜನೆಗಳನ್ನು ಸಾಕಾರಗೊಳಿಸಿ ಮಂಡ್ಯ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಶಾಸಕರ ಇಚ್ಛಾಶಕ್ತಿ ಅಪರಿಮಿತ ಎಂದು ಬಣ್ಣಿಸಿದರು. ಮಂಡ್ಯ ತಾಲೂಕಿನಲ್ಲಿ 3,000-4,000 ಮಕ್ಕಳು ಪ್ರೌಢಶಾಲೆಯಲ್ಲಿ ಶಿಕ್ಷಣ ಪಡೆಯುತ್ತಿದ್ದು, ಹಂತ ಹಂತವಾಗಿ ಎಲ್ಲರಿಗೂ ಬ್ಯಾಗ್ ವಿತರಿಸುವ ಗುರಿ ಹೊಂದಿರುವ ಶಾಸಕರ ಕಾರ್ಯ ಪ್ರಶಂಸನೀಯ ಎಂದರು. ಈ ರಾಜ್ಯದಲ್ಲಿ ಸನ್ಮಾನಿಸವ್ರೆ, ಪ್ರೋತ್ಸಾಹಿಸಿದ್ರೆ ಅಂದ್ರೆ ಅದಕ್ಕೆ ಮಂಡ್ಯ ತಾಲೂಕಿನ ರವಿಕುಮಾರ್ ಗಂಗಾರವರು. ಅವರು ವಿಭಿನ್ನ ರೀತಿಯಲ್ಲಿ ಇವತ್ತು ಕಾರ್ಯಕ್ರಮಗಳನ್ನು ಈ ತಾಲೂಕಿನಲ್ಲಿ ಆಯೋಜನೆ ಮಾಡ್ತಾ ಇದ್ದಾರೆ. ಒಂದು ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹ ಮಾಡ್ತಕ್ಕಂಥದ್ದು, ಇನ್ನೊಂದು ಎಲ್ಲ ಪ್ರೌಢಶಾಲಾ ಮಕ್ಕಳಿಗೆ ಬ್ಯಾಗ್ಗಳನ್ನು ಕೊಡ್ತಕ್ಕಂಥದ್ದು ಉಚಿತವಾಗಿ. ಎಲ್ಲ ಶಾಸಕರು ಅವರ ಚೌಕಟ್ಟಿನಲ್ಲಿ ಬಹಳಷ್ಟು ಕೆಲಸವನ್ನ ಈ ತಾಲೂಕಿಗೆ ಸೇವೆ ಸಲ್ಲಿಸಿದ್ದಾರೆ. ಬಹಳಷ್ಟು ಜನ ಶಂಕರೇಗೌಡನಿಂದ ಹಿಡಿದು ಎಸ್ ಜಯರಾಮಣ್ಣನವ್ರಿಗೆ, ಶ್ರೀನಣ್ಣವ್ರಿಗೆ, ಎಲ್ಲ ಶಾಸಕರು, ಆತ್ಮಣ್ಣವ್ರಿಗೆ ಎಲ್ಲರೂ ಕೆಲಸವನ್ನು ಮಾಡಿದ್ದಾರೆ. ಆದ್ರೆ ಯುವ ನಾಯಕರಾದಂತಹ ಸನ್ಮಾನ್ಯ ಶ್ರೀ ರವಿಕುಮಾರ್ ಗಂಗಾ ಸಾಹೇಬರು ಶಾಸಕರಾದ ಮೇಲೆ ನೀವು ಗಮನಿಸ್ತಾ ಇದ್ದೀವಿ, ಪ್ರತಿನಿತ್ಯ ಅವ್ರ ಗ್ರೂಪ್ ಪ್ರೋಗ್ರಾಮ್ನಾಗ್ಲಿ ಮತ್ತೆ ಅವರು ಹೋಗ್ತಕ್ಕಂಥ ಪ್ರತಿ ಅಂಗಿಯ ಕಾರ್ಯಕ್ರಮಗಳಾಗಲಿ ಗಮನಿಸ್ತಾ ಇದ್ದೀರಾ. ಇದೇನು ಮಕ್ಕಳಿಗೆ ಉಚಿತ ಪಠ್ಯಪುಸ್ತಕ ಕೊಡ್ತಾವ್ರೆ, ಉಚಿತ ಬ್ಯಾಗ್ ಕೊಡ್ತಾವ್ರೆ ಅನ್ನೋದು ವಿಚಾರ ಅಲ್ಲ. ಅವರ ಕಾರ್ಯವೈಖರಿ, ಅವರ ಒಂದು ಜನಪರ ಕಾಳಜಿ ಮತ್ತೆ ಶ್ರೀಸಾಮಾನ್ಯರ ಬಗ್ಗೆ ಇಟ್ಟಿರ್ತಕ್ಕಂಥ ಪ್ರೀತಿ, ಬಡವರ ಬಗ್ಗೆ ಒಪ್ಕೊಳ್ತಕ್ಕಂಥದ್ದು. ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹದೇವು, ಮುಡಾ ಅಧ್ಯಕ್ಷ ನಯೀಂ, ತಾಲೂಕು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷ ರುದ್ರಪ್ಪ, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಹಾಲಹಳ್ಳಿ ಅಶೋಕ್, ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲ ತಮ್ಮೇಗೌಡ, ನಗರಸಭಾ ಸದಸ್ಯರಾದ ಶ್ರೀಧರ್, ಗೀತಾ, ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಮಹೇಶ್, ಮುಖಂಡರಾದ ಶಿವನಂಜು, ನಾಗರತ್ನ, ಅಭಿಲಾಷ್, ಶ್ರೀಕಾಂತ್, ಆದರ್ಶ ಇತರರಿದ್ದರು. ಮಂಡ್ಯ ತಾಲೂಕು ಕಸಬಾ ಹೋಬಳಿ
ಪಣಕನಹಳ್ಳಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆವರಣದಲ್ಲಿ 5 ವರ್ಷದ ಅವಧಿಗೆ 11 ನಿರ್ದೇಶಕ ಸ್ಥಾನಕ್ಕೆ ಭಾನುವಾರ ನಡೆದ ಚುನಾವಣೆಯಲ್ಲಿ 11 ಮಂದಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಅಭ್ಯರ್ಥಿಗಳು ಜಯಭೇರಿ ಬಾರಿಸಿದ್ದು, ಇಂದು ಜೆಡಿಎಸ್ ಮುಖಂಡ ಹಾಗೂ ಮನ್ಮೂಲ್ ಮಾಜಿ ಅಧ್ಯಕ್ಷರಾದ ಬಿಆರ್ ರಾಮಚಂದ್ರು ನೇತೃತ್ವದಲ್ಲಿ ನೂತನ ನಿರ್ದೇಶಕರುಗಳಿಗೆ ಅಭಿನಂದನೆ ಸಮಾರಂಭವನ್ನು ಮಂಡ್ಯ ಹೊರವಲಯದ ಖಾಸಗಿ ರೆಸಾರ್ಟ್ನಲ್ಲಿ ಆಯೋಜನೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಜೆಡಿಎಸ್ ಮುಖಂಡ ಮನ್ಮೂಲ್ ಮಾಜಿ ಅಧ್ಯಕ್ಷರಾದ ಬಿಆರ್ ರಾಮಚಂದ್ರು, ಸ್ಥಳೀಯ ಕಾಂಗ್ರೆಸ್ ಶಾಸಕರು ಮತ್ತು ಕಾಂಗ್ರೆಸ್ ಸರ್ಕಾರ ಇದ್ದರೂ ಸಹ ಒಗ್ಗಟ್ಟಿನಿಂದ ಪಣಕನಹಳ್ಳಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ 11ಕ್ಕೆ 11 ಸ್ಥಾನವನ್ನು ಪಡೆಯುವ ಮೂಲಕ ಪಕ್ಷಕ್ಕೆ ಬಲ ತಂದುಕೊಟ್ಟಿದ್ದಿರಿ ಎಂದು ಶುಭ ಹಾರೈಸಿದರು. ಕಳೆದ ಬಾರಿ ನಾನು ಕಡಿಮೆ ಮತಗಳ ಅಂತರದಿಂದ ಸೋತಿದ್ದರು. ಈ ಭಾಗದಲ್ಲಿ ಅತಿ ಹೆಚ್ಚು ಮತಗಳನ್ನು ನೀಡಿ ಅಂತರವನ್ನು ನೀಡಿದ್ದೀರಿ. ನಿಮ್ಮ ಋಣ ನನ್ನ ಮೇಲೆ ಇದೆ ಎಂದು ನುಡಿದರು. ಜೆಡಿಎಸ್ ಮತ್ತು ಬಿಜೆಪಿ ಮುಖಂಡರುಗಳು ಪಕ್ಷಾಂತರ ಮಾಡಬೇಡಿ ಎಂದು ಇದೇ ವೇಳೆ ಮನವಿ ಮಾಡಿದ ಅವರು, ಮುಂದಿನ ದಿನಗಳಲ್ಲಿ ನಮಗೂ ಒಳ್ಳೆಯ ಅವಕಾಶವಿದೆ ಎಂದು ತಿಳಿಸಿದರು. ಚುನಾವಣೆಯಲ್ಲಿ ಪ್ರಾಥಮಿಕ ಸಹಕಾರ ಸಂಘದ ಚುನಾವಣೆಯಲ್ಲಿ ವಿಜಯೋತ್ಸವವನ್ನು ಎಲ್ಲರೂ 11 ಸೀಟ್ನ ಗೆಲ್ಲುವುದರ ಮುಖಾಂತರ ಇವತ್ತು ನಮ್ಮ ಪಕ್ಷದ ಮರ್ಯಾದೆ ಮತ್ತು ನಮ್ಮೆಲ್ಲರ ಒಂದು ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದಿರಿ. ಮುಂಭಾಗ ಇರುವಂಥ ನನ್ನ ಎಲ್ಲ ಗ್ರಾಮದ ಎಲ್ಲ ಗೌರವಾನ್ವಿತ ಮುಖಂಡರ ನಿಜವಾದ ಪಾದಗಳಿಗೆ ನಮಸ್ಕರಿಸ್ತೀನಿ. ಯಾಕೆಂದರೆ ಇಷ್ಟೊಂದು ಒಗ್ಗಟ್ಟಾಗಿ ಚುನಾವಣೆಯನ್ನು ಎದುರಿಸಿ, ಅದು ಈಗೇನು ಅವರು ಸರ್ಕಾರ ಇದೆ ಮತ್ತು ಶಾಸಕರಿದ್ದಾರೆ, ಅವರೆಲ್ಲ ಬೆಂಬಲ ಹೋರಾಟ ಕೊಟ್ಟು ಸುಧಾ ಅವ್ರ ಮುಂದೆಗಡೆ ನೀವು 11 ಸೀಟ್ ಗೆಲ್ಸ್ಕೊಂಡಿದ್ರಿ. ನಿಮ್ಮೆಲ್ಲರ ಪಾದಗಳಿಗೆ ಮೊದಲನೇ ನಮಸ್ಕಾರ. ನಾನು ಸುಧಾ ನಿಮ್ಮ ಹಿಂದೆ ನಡೆದಂಥ ಚುನಾವಣೆಯಲ್ಲಿ ಕೆಲವು ಅಂತರದಿಂದ ಕಮ್ಮಿ ಮತಗಳಿಂದ ಸೋತೆ. ಆದರೂ ಸುಧಾ ನಾನು ಏನೇ ಮಾಡಿದ್ರು ಸುಧಾ ನಿಮ್ಮ ಬೆಂಬಲ ಇಲ್ಲದೆ ನಾನು ಊರೊಳಗಡೆ ಬರೋಕ್ಕಾಗಲ್ಲ. ಯಾಕೆಂದರೆ ನೀವು ಏನು ನಮಗೆ ಧೈರ್ಯ ಕೊಡ್ತೀರಿ, ಹುಮ್ಮಸ್ ಕೊಡ್ತೀರಿ, ಊರಿಗೆ ಬಂದಾಗ ಗೌರವ ಕೊಡ್ತೀರಿ. ಆ ಗೌರವದಿಂದ ನಾನು ಮುಂದೆ ಹೆಜ್ಜೆ ಹಾಕಲಿಕ್ಕೆ ಸಾಧ್ಯ. ನಿಮ್ಗೆ ಎಷ್ಟೇ ಸಾಲಗಳಿರಲಿ, ಕಷ್ಟ ಸುಖಗಳಿರಲಿ, ನಿಮ್ಮ ಸಹಕಾರ ಇಲ್ಲದೆ ನಾನು ಯಾವುದೇ ಕಾರಣಕ್ಕೂ ಧೈರ್ಯವಾಗಿ ಓಡಾಡೋಕ್ಕೂ ಆಗಲ್ಲ, ಇಷ್ಟು ನಿಜವಾಗ್ಲೂ ಇಷ್ಟು ಸಂತೋಷದಿಂದ ಇರೋಕ್ಕೂ ಆಗಲ್ಲ. ನಮ್ಗೆ ಎಷ್ಟೇ ಕಷ್ಟ ಇದ್ದರೂ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸನ ನಾವು ವಹಿಸ್ತೀವಿ. ಹಾಗಾಗಿ ನಿಮ್ಮ ಸಹಕಾರ ಪ್ರೀತಿ ಯಾವಾಗಲೂ ನನ್ನ ಮೇಲಿರಲಿ. ನಾನು ಯಾವತ್ತೂ ನಿಮ್ಮ ಋಣ ನನ್ನ ಮೇಲಿದೆ. ಯಾಕೆಂದರೆ ನಾನು ಮೊದಲನೇದಾಗಿ ಎಲೆಕ್ಷನ್ಗೆ ನಾನು ಬೇರೆ ಊರಿಂದ ಬಂದು, ಗ್ರಾಮದಿಂದ ಬಂದು ನಿಮ್ಮ ಈ ಭಾಗದಲ್ಲಿ ನಾನು ಸ್ಪರ್ಧೆ ಮಾಡಿದಾಗ ಅತಿ ಹೆಚ್ಚು ಮತಗಳನ್ನು ಪಣಕನಹಳ್ಳಿ ಆಗ್ಬೋದು, ತಂಡನಹಳ್ಳಿ ಆಗ್ಬೋದು, ಪಾಂಡಹಳ್ಳಿ ಆಗ್ಬೋದು, ತಿಟ್ಟ ಎಲ್ಲ ಕಡೆ ಸುಧಾ ಅತಿ ಹೆಚ್ಚು ಮತಗಳನ್ನ ಕೊಟ್ಟು ನನ್ನ ಅಂತರನ್ನ ಕಾಪಾಡಿದ್ರಿ, ನನಗೆ ಗೌರವ ಕೊಟ್ಟಿದ್ರಿ. ನಿಮ್ಮ ಋಣ ನನ್ನ ತಲೆ ಮೇಲಿದೆ. ನಾನು ಯಾವತ್ತೂ ನಾನು ಸಾಯುವವರೆಗೂ ನಿಮ್ಮ ಋಣ ತೀರಿಸ್ತೀನಿ. ಒಂದಲ್ಲ ಒಂದು ದಿವಸ ಒಳ್ಳೆ ಸಮಯ ಬರ್ತದೆ. ದಯಮಾಡಿ ಯಾರು ಸುಧಾ ಅಧಿಕಾರ ಇದೆ, ನಮಗೇನು ಆಗಲ್ಲ ಅನ್ನೋದು ದೃಷ್ಟಿಯಲ್ಲಿ ಯಾರು ಸ್ನೇಹಿತರುಗಳು ಹೋಗೋ ಮಟ್ಟಕ್ಕೆ ಕಾಂಗ್ರೆಸ್ ಹೋಗುವಂಥದ್ದು ಯಾರೂ ಬಿಡಬೇಡಿ. ವಿಶ್ವಾಸ ತಗೊಳ್ಳಿ. ನಾವು ಮುಂದೊಂದು ದಿವಸ ಒಳ್ಳೆ ಅವಕಾಶ ಇದೆ. ನಮಗೆ ದೇವರು ಒಂದು ಒಳ್ಳೆ ಅವಕಾಶ ಕೊಡ್ತಾನೆ. ಯಾಕೆಂದರೆ ಎಲ್ಲ ಗ್ರಾಮದಲ್ಲಿ ನಾನು ಹೋಗ್ತಾ ಇದ್ದೀನಿ. ನಿಜವಾಗ್ಲೂ ಎಲ್ಲ ಕಡೆ ಪ್ರೀತಿ ವಿಶ್ವಾಸದಿಂದ ನಾನು ಎದುರುಬೇಡ, ಧೈರ್ಯವಾಗಿರೋ, ನೀವು ನಮ್ಮ ಜೊತೆ ಇದೆಯಾ, ಧೈರ್ಯವಾಗಿರೋ, ನಾವು ನಿಮ್ಗೆ ಗೆಲ್ಲಿಸ್ತೀವಿ. ಅವ್ರು ಏನೇ ಹಾರಾಟ ತೂರಾಟ ಇದ್ರು ನಾವು ಗೆಲ್ಲಿಸ್ತೀವಿ. ನಾವು ಧೈರ್ಯ ಕೊಟ್ಟಿದ್ದಾರೆ. ನೀವು ಸುಧಾ ನನ್ನ ಜೊತೆ ಸಹಕರಿಸಿ. ನಿಮ್ಮ ಆಶೀರ್ವಾದ ನನ್ನ ಮೇಲಿರಲಿ. ನಾನು ಸುಧಾ ನಿಮ್ಮ ಜೊತೆ ನಿಮ್ಮ ಋಣ ತೀರಿಸ್ತೀನಿ. ಒಂದಲ್ಲ ಒಂದು ದಿವಸ ಒಳ್ಳೆ ಸಮಯ ಬರ್ತದೆ, ನಿಮ್ಮ ಋಣ ತೀರಿಸ್ತೀನಿ. ಯಾಕೆ ನಮಗೆ ನಿಜವಾಗ್ಲೂ ಎಷ್ಟೊಂದು ಪ್ರೀತಿ ಕೊಡ್ತಾಯಿದೆ. ನಿಜವಾಗ್ಲೂ ನಮಗೆ ಖುಷಿ ಆಗ್ತದೆ. ಯಾಕೆಂದರೆ ಯಾವುದೇ ಗ್ರಾಮಕ್ಕೆ ಹೋಗಿ ನನ್ನ ಹಳ್ಳಿ ಭಾಗದಲ್ಲಿ ಸಿಟಿಲೂ ಸ್ವಲ್ಪ ನಮಗೆ ಈ ವಿಶ್ವಾಸ ಇಲ್ಲ. ಯಾಕೆಂದರೆ ಸಿಟಿಲೆಲ್ಲ ಗೊತ್ತಿರೋದಿಲ್ಲ. ಹಾಗಾಗಿ ಮುಂದೊಂದು ದಿವಸ ಸಿಟಿಲೂ ಸುಧಾ ನಮಗೆ ಹೆಚ್ಚಿನದಾಗಿ ಜನ ನಮ್ಮ ಕೈ ಹಿಡಿತಾರೆ. ದಯಮಾಡಿ ಯಾರು ಪ್ರೀತಿಗಳು ಬೇಡ, ಎಲ್ಲರೂ ಒಗ್ಗಟ್ಟಾಗಿರಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ನಮಗೆ ಎಷ್ಟು ಸಂತೋಷ ಆಯಿತು ಅಂದರೆ 11 ಗೆಲ್ಲೋದು ಭಾರಿ ಕಷ್ಟ. ಯಾವುದೇ ದೊಡ್ಡ ಚುನಾವಣೆಯಲ್ಲಿ ಒಂದು ಕಡೆ ಹೆಚ್ಚಾಯಿತು, ಒಂದು ಕಡೆ ಕಮ್ಮಿ ಆಯಿತು. ಬಟ್ 11 ಗೆಲ್ದಾಗ ನಿಮ್ಮೆಲ್ಲರ ಸಹಕಾರ, ಒಗ್ಗಟ್ಟು, ಯಾರೇ ಎಷ್ಟೇ ಹಣ ಕೊಟ್ಟರು ಸುಧಾ ನೀವೆಲ್ಲ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದ್ರಿ. ಇದೇ ರೀತಿ ಉಳಿಸ್ಕೊಳ್ಳಿ. ಮತ್ತೆ ಬಳಿಕ ಗ್ರಾಮದ ಮುಖಂಡರು ಹಾಗೂ ಜೆಡಿಎಸ್ ಮುಖಂಡರುಗಳು ನೂತನ ನಿರ್ದೇಶಕರುಗಳಿಗೆ ಅಭಿನಂದನೆ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಶಂಕರೇಗೌಡ, ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಕೋಣನಹಳ್ಳಿ ಮಂಜು, ಪಣನಕಹಳ್ಳಿ ಲೋಕೇಶ್, ಬಿಜೆಪಿ ಕುಮಾರ್, ತಂಡಸಹಳ್ಳಿ ನವೀನ್, ಉಮೇಶ್, ಗೋಪಾಲ, ಪಿಎನ್ ರಾಜು, ಕೋಣನಹಳ್ಳಿ ಕುಮಾರ್, ದೇವರಾಜು ಇತರರು ಇದ್ದರು. ಮಂಡ್ಯ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಎಚ್ಬಿ ವಿಜಯಕುಮಾರ್ ಅವರ ನೇತೃತ್ವದಲ್ಲಿ
ಗ್ಯಾರಂಟಿ ಸಮಿತಿಯ ಉಪಾಧ್ಯಕ್ಷರು, ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಮುಖಂಡರಾದ ವೆಂಕಟರಮಣೇಗೌಡ ಸ್ಟಾರ್ ಚಂದ್ರು ಅವರ ಹುಟ್ಟುಹಬ್ಬವನ್ನು ಮಂಡ್ಯ ನಗರದ ಪ್ರೇರಣಾ ವಿಶೇಷ ಚೇತನರ ಶಾಲೆಯ ಮಕ್ಕಳಿಗೆ ಮಧ್ಯಾಹ್ನದ ಉಪಹಾರದ ವ್ಯವಸ್ಥೆ ಕಲ್ಪಿಸುವ ಮೂಲಕ ಜನ್ಮದಿನಾಚರಣೆ ಅರ್ಥಪೂರ್ಣವಾಗಿ ಆಚರಿಸಿದರು. ಬಳಿಕ ಮಾತನಾಡಿದ ವಿಜಯಕುಮಾರ್, ವೆಂಕಟರಮಣೇಗೌಡ ಸ್ಟಾರ್ ಚಂದ್ರು ಅವರಿಗೆ ರಾಜಕೀಯದಲ್ಲಿ ಇನ್ನೂ ಹೆಚ್ಚಿನ ಅಧಿಕಾರ ಸಿಗಲಿ, ಇನ್ನೂ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಲಿ, ದೇವರು ಅವರಿಗೆ ಆರೋಗ್ಯ, ಆಯಸ್ಸು, ಸುಖ, ಶಾಂತಿ, ನೆಮ್ಮದಿ ಕೊಟ್ಟು ಮುಂಬರುವ ಚುನಾವಣೆಯಲ್ಲಿ ಜಯ ಸಾಧಿಸಲಿ ಎಂದು ಶುಭ ಹಾರೈಸಿದರು. ಮಂಡ್ಯ ಜಿಲ್ಲೆಯ ಕಾಂಗ್ರೆಸ್ ಮುಖಂಡರು, ಉದ್ಯಮಿಯು, ನಮ್ಮ ನಾಯಕರು ಆದಂಥ ಹಾಗೆ ಗ್ಯಾರಂಟಿ ಸಮಿತಿಯ ಉಪಾಧ್ಯಕ್ಷರಾದಂಥ ನಮ್ಮ ನಾಯಕರಾದಂಥ ಸ್ಟಾರ್ ಚಂದ್ರಣ್ಣವರು, ವೆಂಕಟರಮಣಗೌಡರು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಸರಳವಾಗಿ ಪ್ರೇರಣಾ ಟ್ರಸ್ಟ್ನಲ್ಲಿರುವಂಥ ಅಂಧ ಮಕ್ಕಳಿಗೆ ಇವತ್ತು ಊಟದ ಉಪಚಾರವನ್ನು ನಮ್ಮ ಮಂಡ್ಯ ಜಿಲ್ಲಾ ಮೂಡ ಅಧ್ಯಕ್ಷರಾದಂಥ ನಯೀಮ್ ಅವರು, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ರುದ್ರಪ್ಪನವರು, ನಮ್ಮ ಎಸ್ ಸಿ ಘಟಕದ ಅಧ್ಯಕ್ಷರಾದಂಥ ಶ್ರೀಧರ್ ಅವರು, ಕಾಂಗ್ರೆಸ್ ಮುಖಂಡರಾದಂಥ ಕಾರ್ತಿಕ್ ಅವರು, ರಮೇಶ್ ಅವರು ಎಲ್ಲರೂ ಒಡಗೂಡಿ ಇವತ್ತು ನಾವು ಹಮ್ಮಿಕೊಂಡಿದ್ವಿ. ದೇವರು ಅವ್ರಿಗೆ ಆಯುಸ್ಸು, ಆರೋಗ್ಯ, ಸುಖ, ಶಾಂತಿ, ಸಮೃದ್ಧಿ, ನೆಮ್ಮದಿಯನ್ನು ಕೊಟ್ಟು ಮುಂದಿನ MP ಚುನಾವಣೆಯಲ್ಲಿ ಅವರು ಗೆಲುವನ್ನು ಸಾಧಿಸ್ತಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯನ ನಮ್ಮ ಮಂಡ್ಯ ಜಿಲ್ಲೆ ಜನತೆ ಪರವಾಗಿ ತಿಳಿಸಿದ್ವಿ. ಮೂಡ ಅಧ್ಯಕ್ಷರಾದ ನಹೀಂ ಮಾತನಾಡಿ, ಜನಸೇವೆ ಮಾಡಿಕೊಂಡು ಬಂದ ನಮ್ಮ ನೆಚ್ಚಿನ ನಾಯಕರಾದ ವೆಂಕಟರಮಣೇಗೌಡ ಸ್ಟಾರ್ ಚಂದ್ರು ಅವರು ಯಾವುದೇ ಅಧಿಕಾರವಿಲ್ಲದೆ ಬಡ ಜನರಿಗೆ ಸಹಾಯ ಮಾಡುತ್ತಿದ್ದು, ಅಧಿಕಾರ ಸಿಕ್ಕಾಗ ಇನ್ನೂ ಹೆಚ್ಚು ಕೆಲಸವನ್ನು ಮಾಡುತ್ತಾರೆ. ದೇವರು ಅವರಿಗೆ ಹೆಚ್ಚಿನ ಅಧಿಕಾರ ನೀಡಲಿ ಎಂದು ಶುಭ ಹಾರೈಸಿದರು. ಹೆಚ್ಚಿನ ನಾಯಕರಾದಂಥ ವೆಂಕಟರಮಣೇಗೌಡರು ಸ್ಟಾರ್ ಚಂದ್ರು ಅವರು ಹೋದ ಸರಿ ಲೋಕಸಭೆಯಲ್ಲಿ ನಿಂತಂಥ ಅಭ್ಯರ್ಥಿ ನಮ್ಮ ಸ್ಟಾರ್ ಚಂದ್ರಣ್ಣ ಅವರು. ಆದರೆ ಅವರು ಜನಸೇವೆನೇ ಮಾಡ್ಕೊಬಂದಂಥ ನಾಯಕರು. ತುಂಬ ಬಡವ್ರಿಗಾಗಲಿ ಏನಾರಾಗಲಿ ಅವರು ರಾಜಕಾರಣ ಮಾಡಬೇಕು ಅಂತ ಏನೋ ಬಂದಂಥ ವ್ಯಕ್ತಿ ಅಲ್ಲ, ಜನಕ್ಕೆ ಅವರಾದಂಥ ಸೇವೆನ ಮಾಡಬೇಕು ಅನ್ನೋದು ಆಸೆಯಲ್ಲಿ ಬಂದಂಥ ನಮ್ಮ ಮಂಡ್ಯ ಜಿಲ್ಲೆಗೆ ಅವ್ರಿಗೆ ಭಗವಂತ ಏನು ತುಂಬ ಬಡವ್ರ ಜನ ಹೋದಾಗ ಸಹಾಯ ಮಾಡೋದನ್ನ ನಾವು ನೋಡಿದ್ದೀವಿ. ಆದರೆ ಒಂದು ಸಮಸ್ಯೆ ಅಂದಾಗ ಹೇಳಿದಾಗ ಒಂದು ತೀರಾ ಬಡವ್ರದ್ದು ಯಾವುದೋ ಇದ್ದಾಗ ಆಯ್ತಪ್ಪ ನಾನು ಮಾಡಿಸ್ತೀನಿ ಅಂದ್ಬಿಟ್ಟು ಮಾಡಿಸ್ತಾರೆ. ಅವರು ಅಧಿಕಾರ ಇಲ್ಲದೆ ಅಷ್ಟು ಮಾಡ್ತಾರೆ ಅಂತ ಅಂದಾಗ ಅಧಿಕಾರ ಬಂದಾಗ ಇನ್ನೂ ಹೆಚ್ಚಿನ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ ಅಂತ ನಮ್ಮ ಸ್ಟಾರ್ ಚಂದ್ರ ಹೇಳ್ತೀನಿ. ಇವತ್ತು ಅವ್ರು ಹುಡ್ದಬ್ಬ ಇರೋದ್ರಿಂದ ಇವತ್ತು ಬಂದು ಪ್ರಾಣಿ ಶಾಲೆಯಲ್ಲಿ ಇವತ್ತು ಮಕ್ಕಳುಗಳಿಗೆ ಊಟದ ವ್ಯವಸ್ಥೆನ ಮಾಡಿದ್ದು. ಭಗವಂತ ಅವರ ಆಯುಸ್ಸು, ಆರೋಗ್ಯ ಎಲ್ಲ ಕೊಟ್ಟು ಇನ್ನೂ ಹೆಚ್ಚಿನ ಅಧಿಕಾರ ಕೊಡಲಿ ಭಗವಂತ ಅವ್ರಿಗೆ ಮುಂದಿನ ದಿವಸದಲ್ಲಿ ಜನಗಳಿಗೆ ಸೇವೆ ಮಾಡೋಕ್ಕೆ ಅಂತ ಹೇಳ್ತಾ ನನ್ನ ಮಾತು. ಕಾರ್ಯಕ್ರಮದಲ್ಲಿ ತಾಲೂಕು ಗ್ಯಾರಂಟಿ ಅಧ್ಯಕ್ಷರಾದ ರುದ್ರಪ್ಪ, ನಗರಸಭಾ ಸದಸ್ಯ ಶ್ರೀಧರ್, ಮುಖಂಡರಾದ ಕಾರ್ತಿಕ್, ಹರೀಶ್, ರಮೇಶ್ ಇದ್ದರು. ಮಂಡ್ಯ ನಗರದ ಎಂಸಿ ರಸ್ತೆಯಲ್ಲಿರುವ ಭಾರತೀಯ ಸ್ಟೇಟ್ ಬ್ಯಾಂಕ್ ಪ್ರಾದೇಶಿಕ ಕಚೇರಿಯಲ್ಲಿ ಅಕ್ಕಿ ಗಿರಣಿ ಮಾಲೀಕರ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು. ಪ್ರಾದೇಶಿಕ ವ್ಯವಸ್ಥಾಪಕರಾದ ಸುಮನಾ ಹಾಗೂ ಸಹಾಯಕ ಪ್ರಧಾನ ವ್ಯವಸ್ಥಾಪಕರಾದ ವಿಶ್ವಾಸ್ ಅವರ ನೇತೃತ್ವದಲ್ಲಿ ಅಕ್ಕಿ ಗಿರಣಿ ಮಾಲೀಕರೊಂದಿಗೆ ಚರ್ಚೆ ನಡೆಸಿದರು. ಬಹುಶಃ ರೈಸ್ ಮಿಲ್ ಮಾಲೀಕರು ಅಂತ ಹೇಳಿದ್ರೆ ಈ ಸಭೆಯಲ್ಲಿ ಸೇರಿರೋದೇ ಒಂದು ನಮ್ಮ ಭಾಗ್ಯ, ಯೋಗ ಅಂತ ಅನ್ಕೋತೀವಿ. ಯಾಕೆ ಅಂತಂದರೆ ಯಾವುದೇ ಕಾರಣಕ್ಕೂ ಕೂಡ ಇಷ್ಟು ಜನ ಎಲ್ಲ ಸೇರಿರೋದೇ ಒಂದು ಸುದಿನ. ಯಾಕೆಂದರೆ ಈ ಬ್ಯಾಂಕ್ನ ಒಂದು, ಯಾಕೆಂದ್ರೆ ನಾವು ಎಷ್ಟೇ ಮೀಟಿಂಗ್ಗಳಿಗೆ ಏನೇ ಕರೆದ್ರೂ ಕೂಡ ಈ ಬಿಸ್ನೆಸ್ ಟೈಮ್ ಇದ್ದಾಗ ಮಾತ್ರ ಮೀಟಿಂಗ್ ಕರೆಯೋಕ್ಕೆ ಮೊದಲೇ ಹಾಜರಿರ್ತಾರೆ. ಸಾಮಾನ್ಯವಾಗಿ ಯಾವ ಬಿಸ್ನೆಸ್ಸು ಇಲ್ಲ, ಆದರೆ ಈ ಸಂದರ್ಭದಲ್ಲಿ ಜನ ಎಲ್ಲ ಬಂದಿದ್ದಾರೆ ಅಂದರೆ ಅದು ಬಹುಶಃ ನಿಮ್ಮ ಬ್ಯಾಂಕಿನ ಒಂದೇನೋ ಒಂದು ಅದೃಷ್ಟ ಅಂತ ಹೇಳಿ ನಾನು ಕೂಡ ಭಾವಿಸ್ತೀನಿ. ಹೌದೌದು ಇಲ್ಲಿ. ಆದರೆ ನಾನು ನಮ್ಮ ಬಸವರಾಜಣ್ಣವರು ಭಾಳ ಜನರಿಗೆ ಗಮನಿಸ್ತಾ ಇದ್ದಾರೆ, ಯಾಕೆ ನಮ್ಮ ಅಧ್ಯಕ್ಷರು ಮಾತಾಡ್ತಾ ಇಲ್ಲ ಅಂತ. ಈ ನಮ್ಮ ರೈಸ್ ಮಿಲ್ ಮಾಲೀಕ ಹೇಗೆ ಅಂತಂದ್ರೆ ಉದಾಹರಣೆ ಕೊಡೋದಾದ್ರೆ, ನಾವೆಲ್ಲ ಕಾರ್ಪೊರೇಷನ್ ಸ್ಕೂಲಲ್ಲಿ ಓದಿರೋರು. ಈ ಬ್ಯಾಂಕಿನ ನೀವೆಲ್ಲ ಕಾನ್ವೆಂಟ್ ಸ್ಕೂಲಲ್ಲಿ ಓದಿರ್ತಕ್ಕಂಥವ್ರು. ನೀವು ಏನು ಹೆಡ್ ಮೇಡಮ್ ಹೋಮ್ವರ್ಕ್ ಕೊಟ್ಟಿರ್ತೀರೋ ಅದನ್ನ ಮಾತ್ರ ಮಾಡ್ತೀರಿ. ನಾವು ಹೋಮ್ವರ್ಕ್ ಕೊಡದಿದ್ರು ಎಕ್ಸ್ಟ್ರಾ ಹೋಮ್ವರ್ಕ್ ಎಲ್ಲ ಮಾಡಿರ್ತೀವಿ. ನಮಗೂ ನಿಮಗೂ ವ್ಯತ್ಯಾಸ ಇಷ್ಟೇ. ಯಾಕೆಂದ್ರೆ ನೀವು RBI ನಾರ್ಮ್ಸ್ ಪ್ರಕಾರ ನೀವು ಲೋನ್ ಕೊಡ್ಬೋದೇ ಹೊರತಾಗಿ ಬೇರೆ ಯಾವುದೇ ವಿಚಾರದಲ್ಲೂ ಯಾವುದೇ ವಿಷಯದಲ್ಲೂ ಆ ಸಂವಿಧಾನದ ಚೌಕಟ್ಟಿನ ಒಳಗಡೆ ನೀವು ಕೊಡ್ಲಿಕ್ಕೆ ಸಾಧ್ಯವೇ ಹೊರತು ಮಿತಿ ಮೀರಿ ಯಾವುದೇ ರೀತಿ ಮಾಡ್ಲಿಕ್ಕೆ ನಿಮಗೆ ಬರೋದಿಲ್ಲ. ಆದ್ರೆ ನಮ್ಮ ರೈಸ್ ಮಿಲ್ ಮಾಲೀಕರ ವ್ಯವಸ್ಥೆ ಏನಾಗಿದೆ ಅಂತ ಅಂದ್ರೆ ಟೋಟಲ್ ಆಗಿ
ಕಂಪ್ಲೀಟ್ಲಿ ನಾವು ಬಿಸ್ನೆಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಟ್ಟಕ್ಕೆ ಹೊರಟು ನಿಂತಿದ್ದೀವಿ. ಯಾಕೆಂತಂದ್ರೆ ಈಗ ಅವ್ರು ಹೇಳಿದ್ರು 8% 10% ಏನೋ ಇಂಟ್ರೆಸ್ಟ್ ಬಿದ್ದರೆ ಅದರಲ್ಲೂ ಕೂಡ ನಾವು ಬಿಸ್ನೆಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅಂದ್ರೆ ನಮ್ಮ ವ್ಯವಹಾರದ ಒಂದು ವ್ಯವಸ್ಥೆ ಏನು ಮಟ್ಟಕ್ಕೆ ಬಂದಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಹೊರಟಿದ್ದೀವಿ. ಈಗ ಎಷ್ಟೋ ನಮ್ಮ ಮಿಲ್ ಮಾಲೀಕರು ಅನೇಕ ಸಮಸ್ಯೆಗಳನ್ನ ನಿಮಗೆ ಮಂದಟ್ಟಾಗೋ ರೀತಿಯಲ್ಲಿ ಹೇಳಿದಿರಿ, ನೀವು ಕೂಡ ನೋಟ್ ಮಾಡಿದಿರಿ. ಅದರಲ್ಲಿ ಎಷ್ಟು ಸಾಧ್ಯತೆಗಳಿದೆಯೋ ರೈಸ್ ಮಿಲ್ ಮಾಲೀಕರಿಗೆ ಅನುಕೂಲ ಮಾಡಲಿಕ್ಕೆ ನಿಮ್ಗೆ ಸಾಧ್ಯ ಇದೆಯೋ ಅದನ್ನು ಮಾಡಿಕೊಡ್ಲಿಕ್ಕೆ ನಿಮ್ಗೆ ಸಾಧ್ಯ ಇದ್ದರೆ ನಿಮ್ಮ ಬ್ಯಾಂಕಿಗೆ ನಾವು ಕಸ್ಟಮರ್ ಆಗಿ ಬರ್ತೀವಿ ಅಂತಕ್ಕಂಥ ಮಾತಾಡ. ಈ ಸಂದರ್ಭದಲ್ಲಿ 28 ಅಕ್ಕಿ ಗಿರಣಿ ಮಾಲೀಕರು ಉಪಸ್ಥಿತರಿದ್ದರು. ಮದ್ದೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ತಾಲೂಕು SC/ST ಬ್ಲಾಕ್ ಕಾಂಗ್ರೆಸ್ ಮುಖಂಡರ ಸಭೆಯನ್ನು ಉದ್ದೇಶಿಸಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಸುರೇಶ್ ಕಂಠಿ ಮಾತನಾಡಿದರು. ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಚುನಾವಣೆಗಳು ಎದುರಾಗುತ್ತಿದ್ದು, ನಮ್ಮೆಲ್ಲ ಮುಖಂಡರು ಒಗ್ಗಟ್ಟಿನಿಂದ ಪಕ್ಷದ ಬಲವರ್ಧನೆಗೆ ದುಡಿಯಬೇಕು. ಶಾಸಕ KM ಉದಯರವರ ಕೈ ಬಲಪಡಿಸುವ ಮೂಲಕ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ತುಂಬಬೇಕಾಗಿದೆ ಎಂದರು. ಮುಂದಿನ ದಿನಗಳಲ್ಲಿ ದಲಿತ ಕಾಲೋನಿಗಳನ್ನು ಅಭಿವೃದ್ಧಿಪಡಿಸುವುದರ ಜೊತೆಗೆ ಸ್ಮಶಾನ, ಅಂಬೇಡ್ಕರ್ ಭವನ, ಕುಡಿಯುವ ನೀರು, ಬಾಬೂಜಿ ಜಗಜೀವನ್ ರಾಮ್ ಭವನ ನಿರ್ಮಾಣಕ್ಕೆ ಶಾಸಕರಿಗೆ ಒತ್ತಾಯ ಮಾಡೋಣ ಎಂದು ಸಭೆಯಲ್ಲಿ ತೀರ್ಮಾನಿಸಿದರು. ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಗೆ ಈಗಿನಿಂದ ಸಿದ್ಧತೆಗಳಾಗಬೇಕು. ಅದರ ಜೊತೆಗೆ ಪಕ್ಷವನ್ನು ಸಂಘಟನೆ ಮಾಡಿ ಪಕ್ಷವನ್ನು ಶ್ರೀಯುತ ಜನಪ್ರಿಯ ಶಾಸಕರಾದಂಥ KM ಉದಯವರವರ ನೇತೃತ್ವದಲ್ಲಿ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿನ ಹೆಚ್ಚು ಸೀಟ್ಗಳನ್ನು ಗೆಲ್ಲಬೇಕು ಅಂತೇಳಿ ನಾವೆಲ್ಲರೂ ಕೂಡ ನಿರ್ಣಯ ಮಾಡಿದ್ದೀವಿ. ಅದರ ಜೊತೆಗೆ ಪರಿಶಿಷ್ಟ ಜಾತಿ ಕಾಲೋನಿಗಳಲ್ಲಿ ರಸ್ತೆ ಇರ್ಬೋದು, ಕುಡಿಯುವ ನೀರಿರ್ಬೋದು, ಅಂಬೇಡ್ಕರ್ ಭವನ ಇರ್ಬೋದು, ಬಾಬು ಜಗಜೀವನ್ ರಾಮ್ ಭವನ ಇರ್ಬೋದು, ಸ್ಮಶಾನಗಳ ಅಭಿವೃದ್ಧಿ ಇರ್ಬೋದು, ಸ್ಮಶಾನಗಳು ಇಲ್ಲದೆ ಹೋಗಿದ್ರೆ ಅಲ್ಲಿ ಮಂಜೂರಾತಿ ಮಾಡಿಸೋದಿರ್ಬೋದು, ಇದೆಲ್ಲವನ್ನು ಕೂಡ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಪರಿಶಿಷ್ಟ ಜಾತಿ ವಿಭಾಗದ ಜೊತೆಗೆ ಇಲ್ಲಿ ಗೊತ್ತಿರುವಂಥ ಎಲ್ಲ ದಲಿತ ಮುಖಂಡರುಗಳು ನಾವು ಈಗಾಗಲೇ ದಲಿತ ಸಂಘಟನೆಗಳ ವಿಶೇಷ ಸಮನ್ವಯ ಸಮಿತಿ ಅಂತ ಈಗಾಗಲೇ ಮಾಡ್ಕೊಂಡಿದ್ದೀವಿ. ನಾವೆಲ್ಲರೂ ಕೂಡ ಆ ವಿಶೇಷ ಸಮನ್ವಯ ಮುಖಾಂತರ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ತಾಲೂಕು ಮಟ್ಟದಲ್ಲಿ ಮಾಡಬೇಕು ಅಂತ ಈಗಾಗಲೇ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಸಂಘಟಿಸುತ್ತಾ ಶಾಸಕರಿಗೆ ಹೆಚ್ಚಿನ ಶಕ್ತಿಯನ್ನು ತುಂಬುವ ಕೆಲಸವನ್ನು ನಾವೆಲ್ಲ ಮಾಡಬೇಕು ಅಂತ ಒಕ್ಕಲಿನಿಂದ ನಿರ್ಧಾರ ಮಾಡಿದ್ದೀವಿ. ಹಾಗಾಗಿ ಈ ಸಭೆಗೆ ಬಂದಂಥ ಎಲ್ಲ ನನ್ನ ಪರಿಶಿಷ್ಟ ಜಾತಿಯ ಎಲ್ಲರೂ ಕೂಡ ಇಲ್ಲಿ ಬಂದಿರುವಂಥ ಎಲ್ಲರೂ ಕೂಡ ಪ್ರಮುಖರು. ಹಾಗಾಗಿ ತಾವೆಲ್ಲ ವಂದಿಸಿ ಈ ಇವತ್ತಿನ ಮೀಟಿಂಗನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಮುಂದಿನ ತಿಂಗಳೊಳಗೆ ಒಂದು ಏನು ಸಮಾವೇಶವನ್ನು ಮಾಡೋದಕ್ಕೆ ಏನೀಗ ನಾವು ನಿರ್ಧಾರ ಮಾಡಿದ್ರೋ ಅದನ್ನು ಮಾಡೋಣ ಅಂತ ಹೇಳ್ತಾ ಈ ವೇಳೆ ಪುರಸಭಾ ಸ್ಥಾಯಿ ಸಮಿತಿ ಅಧ್ಯಕ್ಷ ವನಿತಾ SC/ST ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಹಾದೇವಯ್ಯ, ಭಾರತೀಯ ನಗರ ಬ್ಲಾಕ್ ಅಧ್ಯಕ್ಷ ಅಮೀನ್ ಶಿವಲಿಂಗಯ್ಯ, SC/ST ಕಾಂಗ್ರೆಸ್ ಸಿದ್ದರಾಜದ ಮುಡಿನಹಳ್ಳಿ ತಿಮ್ಮಯ್ಯ, ಅರವನಹಳ್ಳಿ ಸಿದ್ದರಾಜು, ಸೋಮನಹಳ್ಳಿ ರಾಜೇಂದ್ರ, ಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು. ಭೂಮಿಪನ ಕೆಲಸಗಳಿಗೆ ಸರ್ಕಾರಿ ಭೂಮಾಪಕರಿಗೆ ನೀಡುವ ಹಾಗೆ ಸಮಾನ ವೇತನವನ್ನು ನೀಡಬೇಕೆಂದು ಆಗ್ರಹಿಸಿ ತಾಲೂಕಿನ ಸರ್ಕಾರಿ ಪರವಾನಗಿ ನೌಕರರು ಒತ್ತಾಯಿಸಿದರು. ಈ ಬಗ್ಗೆ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರಾದ ಭುವನ ಸುಂದರರವರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಲಾಯಿತು. ಕೂಡಲೇ ಈ ಸಮಸ್ಯೆಯನ್ನು ಬಗೆಹರಿಸದಿದ್ದರೆ 26ರಿಂದ ಕೆಲಸಕ್ಕೆ ಗೈರು ಹಾಜರಿ ಆಗುವ ಮೂಲಕ ಪ್ರತಿಭಟಿಸುವುದಾಗಿ ಸರ್ಕಾರಿ ಪರವಾನಗಿ ಭೂಮಾಪಕರು ಎಚ್ಚರಿಸಿದರು. ಈ ವೇಳೆ ಸಂದರ್ಶ ಶ್ರೀಧರ್, ಸಚಿನ್, ನರಸಿಂಹೇಗೌಡ, ವೀರೇಂದ್ರ, ಪೂಜಾಶ್ರೀ, ಪ್ರಿಯಾಂಕಾ, ಕೀರ್ತಿಕುಮಾರ್ ಸೇರಿದಂತೆ ಇತರರು ಹಾಜರಿದ್ದು ಮನವಿ ಸಲ್ಲಿಸಿದರು. ಟಿ. ನರಸೀಪುರ ತಾಲೂಕು ಆಡಳಿತ ತಾಲೂಕಿನಲ್ಲಿರುವ ಒಕ್ಕಲಿಗ ಸಮುದಾಯದ ಹೆಸರುವಾಸಿಯಾದಂತಹ ಯಾವ ನಾಯಕರಿಗೂ ಕೆಂಪೇಗೌಡ ಜಯಂತಿಯ ಪೂರ್ವಭಾವಿ ಸಭೆಯ ಮಾಹಿತಿಯನ್ನು ನೀಡದೆ ಕಾಟಾಚಾರಕ್ಕೆ ಸಭೆಯನ್ನು ಕರೆದು ಅಪಮಾನಿಸಿದ್ದು,
ಇದನ್ನು ಗಂಭೀರವಾಗಿ ಪರಿಗಣಿಸಿ ಅದ್ದೂರಿಯಾಗಿ ಕೆಂಪೇಗೌಡರವರ ಜಯಂತಿಯನ್ನು ರಾಜ್ಯ ಮಟ್ಟದ ನಮ್ಮ ಸ್ವಾಮೀಜಿಗಳು ಸೇರಿದಂತೆ ಘಟಾನುಘಟಿ ನಾಯಕರುಗಳನ್ನೆಲ್ಲ ಸೇರಿಸಿ ಆಚರಿಸಲಾಗುವುದೆಂದು ಸೇವಾಶ್ರಯ ಫೌಂಡೇಶನ್ ಸಂಸ್ಥಾಪಕರಾದ ಮಣಿಕಂಠರಾಜ್ ಗೌಡ ಸವಾಲಿಸಿದರು. ಪಟ್ಟಣದ ಗುರುಭವನದಲ್ಲಿ ಕರೆದಿದ್ದ ಪೂರ್ವಭಾವಿ ಸಭೆಯಲ್ಲಿ ತಹಶೀಲ್ದಾರ್ ಸೇರಿದಂತೆ ಹಲವಾರು ಇಲಾಖೆ ಅಧಿಕಾರಿಗಳು ಗೈರು ಹಾಜರಾಗಿ ಕೆಂಪೇಗೌಡರಿಗೆ ಅವಮಾನವೆಸಗಿದ್ದಾರೆಂದು ಆರೋಪಿಸಿ ತಾಲೂಕು ಆಡಳಿತ ಮಾಡುವ ಈ ಜಯಂತಿಗೆ ನಾವು ಬರುವುದಿಲ್ಲವೆಂದು ಸಭೆಯಿಂದ ಹೊರನಡೆದು ಮಾಧ್ಯಮದವರೊಂದಿಗೆ ಮಾತನಾಡಿ, ತಾಲೂಕಿನಲ್ಲಿ 60 ರಿಂದ 70 ಸಾವಿರ ಜನಸಂಖ್ಯೆ ಇರುವ ನಾವು ಜಯಂತಿಯನ್ನು ಹೇಗೆ ಅದ್ದೂರಿಯಾಗಿ ಆಚರಿಸಬೇಕೆಂದು ತಿಳಿದಿದೆ. ಕಳೆದ 7-8 ವರ್ಷಗಳಿಂದ ತಾಲೂಕು ಆಡಳಿತ ತೇಪೆ ಸವರುವ ಕೆಲಸವನ್ನೇ ಮಾಡುತ್ತಾ ಬಂದಿದೆ. ಮುಂದೆಯೂ ಹೀಗೆ ನಡೆಯಲು ಅವಕಾಶ ನೀಡುವುದಿಲ್ಲ ಎಂದು ಗುಡುಗಿದರು. ನಾಡನ್ನು ಕಟ್ಟಿದ ಕೆಂಪೇಗೌಡರ ಜಯಂತಿಯನ್ನು ಸರಳವಾಗಿ ಆಚರಿಸಿ ಕೈ ತೊಳೆದುಕೊಳ್ಳುವ ತಾಲೂಕು ಆಡಳಿತಕ್ಕೆ ಮುಂಬರುವ ದಿನಗಳಲ್ಲಿ ನಮ್ಮ ಸಮುದಾಯದ ನಾಯಕರುಗಳಾದ ಡಿಕೆ ಶಿವಕುಮಾರ್, ಎಚ್ಡಿ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ, ಶ್ರೀ ನಿರ್ಮಲಾನಂದ ಸ್ವಾಮೀಜಿಗಳು ಸೇರಿದಂತೆ ಸಮುದಾಯದ ಇತರೆ ನಾಯಕರುಗಳನ್ನೆಲ್ಲ ಕರೆಯಿಸಿ ಜಯಂತಿ ಆಚರಿಸಲಾಗುವುದೆಂದರು. ನಿಮ್ಮ ಮಣಿಕಂಠರಾಜ್ ಗೌಡ ಇವತ್ತು ಏನು ಕೆಂಪೇಗೌಡರು ಜಯಂತಿಯ 27/6/2025 ನಡೆಯಲಿರುವ ಕೆಂಪೇಗೌಡರ ಜಯಂತಿಯ ಪೂರ್ವಭಾವಿ ಸಭೆ ಇತ್ತು ತಾಲೂಕು ಆಡಳಿತದಿಂದ, ಟಿ ನರಸೀಪುರ ತಾಲೂಕು ಆಡಳಿತದಿಂದ. ಇವತ್ತು ನಾವು ಆ ಒಂದು ಸಭೆಗೆ ಹಾಜರಾಗಿದ್ದು ನಮ್ಮ ಒಕ್ಕಲಿಗರು ಸಮುದಾಯ ಟಿ ನರಸೀಪುರ ತಾಲೂಕಲ್ಲಿ ಸರಿಸುಮಾರು 60 ರಿಂದ 70 ಸಾವಿರ ಜನಸಂಖ್ಯೆ ಇರೋಂಥ ಒಕ್ಕಲಿಗರು ಸಮುದಾಯ. ಈ ಸಮುದಾಯದಿಂದ ಯಾವುದೇ ಒಬ್ಬ ಸಮುದಾಯ ಮುಖಂಡರಿಗೂ ಕೂಡ ಇವರು ಯಾವುದೇ ರೀತಿಯಾದಂಥ ಇಂಟಿಮೇಷನ್ ತಿಳಿಸಿಲ್ಲ. ಕಾರಣ ಏನು ಅನ್ನೋದೇ ಗೊತ್ತಾಯಿಲ್ಲ. ಈ ಥರ ಒಂದು ಜಯಂತಿಗಳು ನೋಡ್ಬೋದು ನೀವು ಟಿ ನರಸೀಪುರ ತಾಲೂಕಲ್ಲಿ. ಎಲ್ಲ ಜಯಂತಿಗೂ ಕೂಡ ಇವರು ಸಹಕಾರ ಕೊಟ್ಟು ಬಂದಿದ್ದಾರೆ. ಈ ಕೆಂಪೇಗೌಡರು ಜಯಂತಿ ಅಂತ ಬಂದಂಥ ಸಂದರ್ಭದಲ್ಲಿ ಸರಿಸುಮಾರು ಇದು ಇವತ್ತಿನ ಒಂದು ಕಟ್ಟಕಾಡು ಆಟ ಅಲ್ಲ ಇದು ಸರಿಸುಮಾರು ಒಂದು 7-8-10 ವರ್ಷದಿಂದನೂ ನೋಡ್ತಾ ಇದ್ದೀನಿ. ಬರೀ ಕಣ್ಣೋರ್ಸೋ ಕೆಲಸ ಮಾಡ್ತಾ ಇದೆ ತಾಲೂಕು ಆಡಳಿತ. ಏನಕ್ಕೆ ಈ ರೀತಿ ಮಾಡ್ತಾ ಇದೆ ಅಂತ ಗೊತ್ತಿಲ್ಲ. ಇವತ್ತು ನೀವು ನೋಡ್ಬೋದು, ನಾವು ಟಿ ನರಸೀಪುರ ಪುರಸಭೆಯಲ್ಲಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥವ್ರು ನಾವು ಒಕ್ಕಲಿಗರು ಕೇವಲ ಬರೀ ಬೆರಳೆಣಿಕೆ ಅಷ್ಟಿದ್ದೀವಿ. ಆದರೆ ಬೃಹತ್ ಆಕಾರವಾಗಿರ್ತಕ್ಕಂಥದ್ದು ಜನಸಂಖ್ಯೆ ಇರ್ತಕ್ಕಂಥದ್ದು ನಮ್ಮ ಬನ್ನೂರು ಭಾಗದಲ್ಲಿ, ಅದು ಬಿಟ್ರೆ ನಮಗೆ ಕೆಂಪನಹುಂಡಿ ಭಾಗದಲ್ಲಿ, ಅದು ಬಿಟ್ರೆ ನಮಗೆ ರಂಗಸಮುದ್ರ, ಅದು ಬಿಟ್ರೆ ಕಗಲಿಪುರ. ಈ ಭಾಗದ ಮುಖಂಡರುಗಳಿಗೆ ಈಗ ನೋಡಿರ್ಬೋದು, ನಮ್ಮ ಒಂದು ಸಮುದಾಯದಲ್ಲಿ ಮಾಜಿ ಶಾಸಕರು ಕೃಷ್ಣಪ್ಪನವ್ರು ಇದ್ದಾರೆ, ಬೆಮೆಲ್ ಅಧ್ಯಕ್ಷನಾದಂಥ ಮೈಮೂಲ ಅಧ್ಯಕ್ಷರಾಗಿರ್ತಕ್ಕಂಥ ಚೆಲುವರಾಜ್ ಅವರು ಇದ್ದಾರೆ, ಹೆಸರುವಾಗಿರ್ತಕ್ಕಂಥ ವಜ್ರಗೌಡರು ಇದ್ದಾರೆ, ಇಂಥ ಒಬ್ಬರು ಶಂಕರೇಗೌಡರು ಇದ್ದಾರೆ. ಇಂಥ ನಾಯಕರುಗಳನ್ನ ಹೊಂದಿರತಕ್ಕಂಥ ಒಂದು ನಮ್ಮ ಒಕ್ಕಲಿಗರ ಸಮುದಾಯದಲ್ಲಿ ಅವ್ರು ಯಾರಿಗೂ ಕೂಡ ಇಂಟಿಮೇಷನ್ ಕೊಟ್ಟಿಲ್ಲ. ಪುರಸಭೆ ಅಧ್ಯಕ್ಷರು ನಮ್ಮ ಒಂದು ಸಮುದಾಯದವರೇ ಕೃಷ್ಣೇಗೌಡರು ಅಂತ ಇದ್ದಾರೆ, ಬನ್ನೂರು ಪುರಸಭೆ ಅಧ್ಯಕ್ಷರು, ಅವ್ರಿಗೂ ಕೂಡ ಇಂಟಿಮೇಷನ್ ಕೊಟ್ಟಿಲ್ಲ. ಈ ಟೌನ್ಲಿರ್ತಕ್ಕಂಥ ನಮ್ಮ ಮುಖಂಡರುಗಳಿಗೂ ಇಂಟಿಮೇಷನ್ ಕೊಟ್ಟಿಲ್ಲ. ನನ್ನ ಆದಿಯಿಂದ ಅಲ್ಲ, ಇಡೀ ಒಂದು ಒಕ್ಕಲಿಗರ ಸಮುದಾಯಕ್ಕೆ ಅವಮಾನ ಮಾಡಬೇಕು ಅಂತ ಈ ತಾಲೂಕು ಆಡಳಿತ ಪ್ರತಿ ವರ್ಷ ಇದೇ ಒಂದು ಚಾಪೆ ಹಾಕಂತ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಈ ಒಂದು ಮಾಧ್ಯಮದ ಮುಖಾಂತರ ನನ್ನ ಸಮುದಾಯ ಬಾಂಧವರಿಗೆ ಒಂದು ಪ್ರಶ್ನೆ ಹೇಳಿ ಮತ್ತೆ ನಿಮಗೆ ಒಂದು ಮಾತನ್ನ ಹೇಳಕ್ಕೆ ಇಚ್ಛಪಡ್ತೀನಿ. ದಯಮಾಡಿ ತಾಲೂಕು ಆಡಳಿತದಿಂದ ಏನು 27ನೇ ತಾರೀಕು ಅವ್ರು ಆಚರಣೆ ಮಾಡ್ತಾರೆ, ಬರೀ ನಮ್ಮ ಕೆಂಪೇಗೌಡರು ಒಂದು ಫೋಟೋ ಇಟ್ಟು ಆರೋ ಇಟ್ಟು ಒಂದು ಗಂಟಕಡಿ ಹಸಿ ಸರಳತೆಯಿಂದ ಮಾಡಬೇಕು ಅಂತ ಒಂದು ತೀರ್ಮಾನ ಅವ್ರು ಕೈಗೊಂಡಿದ್ದಾರೆ. ಅದಕ್ಕೆ ದಯಮಾಡಿ ಎಲ್ಲ ನನ್ನ ಸಮುದಾಯದ ಬಾಂಧವರು ಯಾರೂ ಕೂಡ ಹೋಗ್ಬೇಡಿ ಅಂತ ಈ ಒಂದು ಮಾಧ್ಯಮದ ಮುಖಾಂತರ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ. ಮತ್ತೆ ತಾಲೂಕು ಆಡಳಿತ ನಾಚಬೇಕು, ಆ ಕೆಲಸವನ್ನು ಅತಿ ಶೀಘ್ರದಲ್ಲೇ ನಾವು ಮಾಡ್ತೀವಿ. ಕೆಂಪೇಗೌಡರು ಜಯಂತಿನ ಸಾವಿರಾರು ಜನಸಂಖ್ಯೆಯಲ್ಲಿ ಸೇರಿಸಿ ಏನು ನಮ್ಮ ಒಕ್ಕಲಿಗರು ಸಮುದಾಯದಲ್ಲಿ ರಾಜ್ಯ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಲೀಡರ್ ಇದ್ದಾರೋ, ಡಿ ಕೆ ಶಿವಕುಮಾರ್ ಇರ್ಬೋದು, ಕುಮಾರಸ್ವಾಮಿ ಅವರು ಇರ್ಬೋದು, ನಿಖಿಲ್ ಕುಮಾರಸ್ವಾಮಿ ಅವರು ಇರ್ಬೋದು, ನಮ್ಮ ಸಮಾಜದ ಸ್ವಾಮೀಜಿ ಆದಂಥ ನಿರ್ಮಲಾನಂದ ಸ್ವಾಮೀಜಿ ಅವ್ರನ್ನ ಕರೆಸಿ ಅದ್ದೂರಿಯಾಗಿ ನಾವು ಕೆಂಪೇಗೌಡರು ಜಯಂತಿ ಮಾಡ್ತೀವಿ. ಇಡೀ ನಿಮ್ಮ ಒಂದು ತಾಲೂಕು ಆಡಳಿತ ನಾಚಬೇಕು, ಈ ಕೆಲಸ ಮುಂದಿನ ದಿನದಲ್ಲಿ ಮಾಡ್ತೀನಿ ಅಂತ ಈ ಮಾಧ್ಯಮದ ಮುಖಾಂತರ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಧನ್ಯವಾದ. ನಮ್ಮ ಸಮುದಾಯದ ಜನತೆ ಇದೇ ತಿಂಗಳು 27ನೇ ತಾರೀಖು ತಾಲೂಕು ಆಡಳಿತ ನಡೆಸುವ ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮಕ್ಕೆ ಹಾಜರಾಗಬೇಡಿ ಎಂದು ಮನವಿ ಮಾಡಿದರು. ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆ ಸಂಬಂಧ ತಾಲೂಕು ಆಡಳಿತ ಕರೆದಿದ್ದ ಪೂರ್ವಭಾವಿ ಸಭೆಗೆ ತಹಶೀಲ್ದಾರ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳ ಗೈರು. ಅಸಮಾಧಾನಗೊಂಡ ಸಮುದಾಯದ ಮುಖಂಡರು ಸರಳವಾಗಿ ಆಚರಿಸುವುದಾದರೆ ಅಧಿಕಾರಿಗಳೇ ಮಾಡಿಕೊಳ್ಳಲಿ ಎಂದು ಸೇವಾಶ್ರಯ ಫೌಂಡೇಶನ್ ಸಂಸ್ಥಾಪಕ ಮಣಿಕಂಠರಾಜ್ ಗೌಡ ಸಭೆಯಿಂದ ಹೊರನಡೆದರು. ಟಿ ನರಸೀಪುರ ಪಟ್ಟಣದ ಗುರುಭವನದಲ್ಲಿ ಕರೆದಿದ್ದ ಪೂರ್ವಭಾವಿ ಸಭೆಯಲ್ಲಿ ತಹಶೀಲ್ದಾರ್ ಸೇರಿದಂತೆ
ಹಲವಾರು ಇಲಾಖೆ ಅಧಿಕಾರಿಗಳು ಗೈರು ಹಾಜರಾಗಿ ಕೆಂಪೇಗೌಡರಿಗೆ ಅವಮಾನವೆಸಗಿದ್ದಾರೆಂದು ಆರೋಪಿಸಿದ ಮುಖಂಡರು ಜಯಂತಿ ಮಾಡುವಾಗಲೆಲ್ಲ ಸರಳವಾಗಿ ಆಚರಿಸಿ ನಮ್ಮ ಸಮುದಾಯವನ್ನು ಕಡೆಗಣಿಸುತ್ತಿದ್ದಾರೆಂದು ಗಂಭೀರವಾಗಿ ಆರೋಪಿಸಿದರು. ನೀವು ₹1 ಕೊಡದೇ ಇರಿ, ನಾವು ನಮ್ಮ ದುಡ್ಡು ಹಾಕೊಂಡು ನಮ್ಗೆ ಬೇಕಾದಂಥ ಮುಖಂಡರ ಮೇಲೆ ಇದು ಮಾಡ್ಕೊಂಡು ಹೊರಗಡೆ ಇರೋಂಥ ಮುಖಂಡರು ಕರೆದುಕೊಂಡು ಅವ್ರ ಮಹನೀಯರ ಬಗ್ಗೆ, ಅವ್ರ ವಿಚಾರಗಳ ಬಗ್ಗೆ, ಅವ್ರ ಆದರ್ಶಗಳ ಬಗ್ಗೆ ನಾವು ತಿಳಿಸೋಕೆ, ನಮಗೆ ಮಾಹಿತಿ ಕೊಡೋಕ್ಕೆ ನಮ್ಗೆ ಯಾವುದೇ ರೀತಿ ಅವಧಿ ಕೊಡೋದ್ಮೇಲೆ ನಮ್ಗೆ ಹೆಂಗೆ ಸರ್ ನಾವು ಮಾಡವ? ನೀವೇ ಹೇಳಿ, ನಮ್ಮ ತಪ್ಪು ಅಂತ ಹೇಳಿ ನಾವೇ ನಿಮ್ಮ ಕಾಲಕ್ಕೆ ಕ್ಷಮೆ ಕೇಳ್ತೇವೆ. ಮತ್ತೆ ಸಾಹೇಬರ ಗಮನಕ್ಕೆ ತಗೊಬನ್ನಿ. ನನ್ನ ಒಂದು ಉದ್ದೇಶ ಇಷ್ಟೇ, ನಾವು ಒಬ್ಬಲಿಂದ ಕೇಳ್ತಾ ಇರೋದು, ನಾನು ಯಾವುದೇ ಕಾರಣಕ್ಕೂ ಈ ಕೆಂಪೇಗೌಡರ ಜಯಂತಿಗೆ ನಾನು ಬರಲ್ಲ. ನಮ್ಮ ಸಮಾಜದವರು ಅವರವ್ರ ಇಷ್ಟ, ಅವರವ್ರ ಪ್ರತಿಷ್ಠೆ, ಅವರವ್ರು ದುಡ್ಡಿದ್ದು ಅವ್ರು ಬಂದ್ರೆ ಬರ್ಬೋದು, ಬರ್ದವ್ರು ಇರ್ಬೋದು. ನೀವು ತಾಲೂಕು ಕಡೆ ಅಂತ ನೀವು ಮಾಡಿದ್ದ, ನಾವು ಒಂದಿನ ನಾವು ಮಾತಾಡ್ಕೊಂಡು ಮುಖಂಡರುಗಳು ಅಧ್ಯಕ್ಷರುಗಳು ಎಲ್ಲ ಸೇರಿಸ್ಕೊಂಡು ನಾವು ಯಾವ ರೀತಿ ಆಚರಣೆ ಮಾಡಬೇಕು ಮುಂದಿನ ದಿನದಲ್ಲಿ ನಾವು ಮಾಡ್ತೀವಿ. ಗ್ರೇಟ್ ತಹಶೀಲ್ದಾರ್ ರಾಜಕಾಂತ್ರವರಿಗೆ ಮಣಿಕಂಠರಾಜ್ ಗೌಡರವರು ಪದೇ ಪದೇ ನಮ್ಮ ಸಮುದಾಯದ ನಾಯಕರ ಜಯಂತಿಯನ್ನು ಅತ್ಯಂತ ಸರಳವಾಗಿ ಆಚರಿಸುತ್ತಾ ಬರುತ್ತಿದ್ದೀರಿ ಏಕೆಂದು ಖಾರವಾಗಿ ಪ್ರಶ್ನಿಸಿದರು. ಆಗ ಸಭೆಯಲ್ಲಿ ಹಾಜರಿದ್ದ ದಲಿತ ಸಮಾಜದ ಮುಖಂಡರಾದ ಕರೋಹಟ್ಟಿ ಪ್ರಭುಸ್ವಾಮಿ, ನಾಡಪ್ರಭು ಕೆಂಪೇಗೌಡರು ಇಡೀ ರಾಜ್ಯಕ್ಕೆ ಸೇರಿದವರು. ಅವರು ಒಂದು ಸಮುದಾಯದ ನಾಯಕರಲ್ಲ ಎಂದರು. ಎರಡು ಕಡೆ ಪರಸ್ಪರ ಮಾತುಗಳು ನಡೆದಾಗ ದಲಿತ ಸಮುದಾಯದ ಮುಖಂಡರುಗಳಾದ ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಬಿ ಮರಯ್ಯ ಹಾಗೂ ಕರೋಹಟ್ಟಿ ಪ್ರಭುಸ್ವಾಮಿ ಸಭೆಯಿಂದ ಹೊರನಡೆದರು. ಅಂತಿಮವಾಗಿ ಸರಳವಾಗಿ ಜಯಂತಿಯನ್ನು ಆಚರಿಸಲು ಒಕ್ಕಲಿಗ ಸಮುದಾಯದ ತಾಲೂಕು ಅಧ್ಯಕ್ಷರಾದ ಪಿ ಸ್ವಾಮಿನಾಥ್ ಗೌಡ ಹಾಗೂ ಪುರಸಭೆ ನಾಮನಿರ್ದೇಶಿತ ಸದಸ್ಯ ಚೇತನ್ ಸಮ್ಮತಿ ಸೂಚಿಸುವ ಮೂಲಕ ಜಯಂತಿ ಆಚರಣೆಗೆ ಸಹಕರಿಸುವುದಾಗಿ ತಿಳಿಸಿದರು. ಏನಿದೆ ತಿಂಗಳ 27ನೇ ತಾರೀಕು ನಾಡಪ್ರಭು ಕೆಂಪೇಗೌಡರ ಜಯಂತಿ ಮಾಡಬೇಕು ಅಂತ ತಾಲೂಕು ಆಡಳಿತ ವ್ಯವಸ್ಥೆ ಮಾಡಿದೆ. ಏನೋ ಸಣ್ಣ ಪುಟ್ಟ ತಪ್ಪಾಗಿದೆ. ಜರೂರಾಗಿ 27ನೇ ತಾರೀಕು ಮಾಡಬೇಕಾಗಿದ್ದರಿಂದ ಇವತ್ತು ಅವರು ಕೊಡುವ ಸಭೆ ಮಾಡಿರೋದು ಸರಿಯಿಲ್ಲ. ಆದರೂ ಏನು ಮಾಡೋಕ್ಕಾಗಲ್ಲ, ತಪ್ಪಾಗಿದೆ. ಆ ತಪ್ಪನ್ನೇ ದೊಡ್ಡದು ಮಾಡ್ಕೊಂಡು ಹೋಗೋದು ಬೇಡ. ಈಗ ಏನು 27ನೇ ತಾರೀಕು ಸಾಂಕೇತಿಕವಾಗಿ ಅವರು ಮಾಡಬೇಕು ಅಂತಿದ್ದಾರೆ, ಅದನ್ನ ಮಾಡಿ ತಾಯಿಮಾರಿಗೆ ಎಲ್ಲರೂ ಸಹಕಾರ ಕೊಟ್ಟು ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಡಾಕ್ಟರ್ ಮನ್ಸೂರ್ ಅಲಿ, ಕಿರಗಸೂರು ಶಂಕರ್, ಪ್ರಸಾದ್ ನಾಯಕ್, ಪುರಸಭೆ ಮುಖ್ಯಾಧಿಕಾರಿ ವಸಂತಕುಮಾರಿ, ಪೊಲೀಸ್ ಇನ್ಸ್ಪೆಕ್ಟರ್ ಧನಂಜಯ್, ಶಿವರಾಜ್, ರಾಜೇಶ್, ಶ್ವೇತ ಸೇರಿದಂತೆ ಬೆರಳೆಣಿಕೆಯಷ್ಟು ತಾಲೂಕು ಅಧಿಕಾರಿಗಳು ಹಾಜರಿದ್ದರು.